ತಮಿಳುನಾಡಿನಲ್ಲಿ ಟಿವಿಕೆ ಭರ್ಜರಿ ಆದಂಥ ಗೆಲುವನ್ನ ಕಂಡಿದೆ. ನೋಡಿ, ವಿಜಯ್ ಗೆಲುವಿನ ವಿಸಿಲ್ 234 ಕ್ಷೇತ್ರಗಳಲ್ಲಿ 108 ಸ್ಥಾನಗಳಲ್ಲಿ ಟಿವಿಕೆ ಜಯಭೇರಿಯನ್ನ ಬಾರಿಸಿದೆ. ಸೂರ್ಯನ ಮುಳುಗಿಸಿ ವಿಸಿಲ್ ಹೊಡೆದ ವಿಜಯ್. ಡಿಎಂಕೆ 64 ಮತ್ತು ಎಐಎಡಿಎಂಕೆ 51 ಕ್ಷೇತ್ರಗಳಲ್ಲಿ ಜಯ ಬಿಗೆಲ್ ವಿಸಿಲ್. ಈ ಸದ್ದಿಗೆ ಎಡಿಎಂಕೆಯ ಎಲೆಗಳು ಛಿದ್ರ ಆಗಿರುವಂತದ್ದು. ಎಸ್, ಟಿವಿಕೆ ಅಭ್ಯರ್ಥಿ ಎದುರು ಸ್ಟಾಲಿನ್ಗೆ ಸೋಲಿನ ಆಘಾತವನ್ನು ಉಣಿಸಿದ್ದಾರೆ ವಿಜಯ್. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಐತಿಹಾಸಿಕ ಗೆಲುವನ್ನ ಸಾಧಿಸೋದರ ಮುಖಾಂತರ ಜನನಾಯಕನಾಗಿ ಹೊರಹೊಮ್ಮಿದ್ದಾರೆ. ಜಯಬೇರಿ ಸಡಗರದಲ್ಲೇ ಈ ಪ್ರಮುಖ ನಿರ್ಧಾರಗಳನ್ನು ಕೂಡ ಇದೇ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನೋಡಿ, ತಮಿಳುನಾಡು ವಿಧಾನಸಭೆಯ ಚುನಾವಣಾ ಫಲಿತಾಂಶ ನಿನ್ನೆಯಷ್ಟೇ ಹೊರಬೀಳ್ತು. ರಾಜಕೀಯದಲ್ಲೇ ಹೊಸ ಅಲೆಯನ್ನ ಎಬ್ಬಿಸಿದೆ. ಅಚ್ಚರಿಯ ರೀತಿಯಲ್ಲೇ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ಮೊದಲ ಪ್ರಯತ್ನದಲ್ಲೇ 110ಕ್ಕೂ ಹೆಚ್ಚು ಸ್ಥಾನಗಳನ್ನ ಪಡೆದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತದ್ದು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಅಂದ್ರೆ ಯೋಚನೆ ಮಾಡಬೇಕಾಗುತ್ತೆ. ಫಾರ್ ದಿ ಫಸ್ಟ್ ಟೈಮ್ ಚುನಾವಣೆಗೆ ಸ್ಪರ್ಧೆ ಮಾಡಿ ಈ ರೀತಿಯಾದಂತಹ ಗೆಲುವನ್ನ ಕಂಡು ಕೇಳರಿಯದ ರೀತಿಯಲ್ಲಿ ನಟ ಕಮ್ ರಾಜಕಾರಣಿ ವಿಜಯ್ ಅವರು ಈಗ ಗಳಿಸಿರುವಂತದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಯೋಚನೆ ಮಾಡ್ತಿದ್ದಾರೆ, ನಾವು ಯಾಕೆ ಟ್ರೈ ಮಾಡಬಾರ್ದು, ವಿಜಯ್ಗೆ ಈ ರೀತಿ ಜನ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ವೈ ಶುಡ್ ವಿ ಅಂತ ಈಗ ಆಲೋಚನೆ ಹಲವಾರು ಸೆಲೆಬ್ರಿಟಿಗಳಲ್ಲಿ ಬಂದಿದೆ. ಆದ್ರೆ ಅದೃಷ್ಟ ಅನ್ನೋದು ಎಲ್ರಿಗೂ ಕೂಡ ಕೈ ಹಿಡಿಯೋದಿಲ್ಲ. ಎಷ್ಟೋ ಜನ ಕನ್ನಡ ಆಗಿರ್ಬೋದು, ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ನಟ ನಟಿಯರು ರಾಜಕೀಯ ಅನ್ನುವಂತಹ ಸಮುದ್ರಕ್ಕೆ ಧುಮುಕಿ ಈಜಲಾಡಲಾಗದೆ ಹಿಂತಿರುಗಿ ಹೋಗಿರೋದನ್ನ ನಾವು ಗಮನಿಸಿದ್ದೀವಿ. ಅದಕ್ಕೆ ಎಕ್ಸಾಂಪಲ್ಗಳಂತಂದ್ರೆ ರಜನಿಕಾಂತ್ ಆಗಿರ್ಬೋದು, ಅಥವಾ ಚಿರಂಜೀವಿ ಆಗಿರ್ಬೋದು, ಖುಷ್ಬು ಆಗಿರ್ಬೋದು, ಇತ್ತ ಕನ್ನಡದಲ್ಲಿ ರಮ್ಯಾ ಆಗಿರ್ಬೋದು, ಸುಮಲತಾ, ಅಂಬರೀಶ್, ಹೀಗೆ ಹಲವಾರು ಘಟಾನುಘಟಿ ನಾಯಕರು ಈ ರಾಜಕೀಯದಲ್ಲಿ ಉತ್ತುಂಗಕ್ಕೆ ಏರ್ತೀವಿ ಅಂತ ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಎಫೆಕ್ಟ್ ಅವ್ರ ಮೇಲೆ ಬೀರಿದ ನಂತರ ನಮಗೆ ಚಿತ್ರರಂಗನೇ ಸಾಕಪ್ಪ, ರಾಜಕೀಯ ಬೇಡವೇ ಬೇಡಪ್ಪ ಅಂತ ವಾಪಸ್ ಆಗಿರೋರು ಅದೆಷ್ಟೋ ಜನ ಇದ್ದಾರೆ. ಬಟ್ ಇಲ್ಲಿ ಅದೃಷ್ಟ ವಿಜಯ್ ಅವರನ್ನ ಕೈ ಹಿಡಿದಿದೆ. ಅವರನ್ನ ಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗಿ ಕೂರಿಸುವಂತಹ ಪ್ರಯತ್ನವೂ ಕೂಡ ನಡೀತಾ ಇದೆ. ಆದರೆ ಅದಕ್ಕೆಲ್ಲ ಒಂದಷ್ಟು ಸವಾಲುಗಳು ಕೂಡ ಈಗ ಎದುರಾಗಿರುವಂಥದ್ದು ಅಷ್ಟು ಈಸಿ ಆಗಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈಗ 10 ಸ್ಥಾನಗಳು ನೆಸೆಸಿಟಿ ಇದೆ, ಇನ್ನು 10 ಸ್ಥಾನಗಳನ್ನು ಪಡಿಬೇಕಾಗಿತ್ತು, ಆದರೆ ಆಗಲಿಲ್ಲ. ಇದೀಗ ವಿಜಯ್ ಅವರು ಏನು ಮಾಡ್ತಾರೆ, ಅದಕ್ಕೆ ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನೇನು ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ನೋಡಿ, ಒಂದು ಕಡೆ ಈಗಾಗಲೇ ಡಿಎಂಕೆಗೆ ಮಣ್ಣು ಮುಕ್ಕಿಸಿರುವಂತಹ ವಿಜಯ್, ಡಿಎಂಕೆ ಜೊತೆ ಕೈ ಜೋಡಿಸೋದು ಬಹಳ ಕಷ್ಟ. ಬಂದ್ರೆ ಅವರಾಗೆ ಬರಬೇಕೇ ವಿನಃ ವಿಜಯ್ ಹೋಗೋದು ಅತಿ ವಿರಳ. ಸೊ ಹಾಗಾಗಿ ಈಗ ವಿಜಯ್ ಏನ್ ಮಾಡಬಹುದು, ಮುಖ್ಯಮಂತ್ರಿ ಆಗಲೇಬೇಕು ಅಂತ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಮುಖ್ಯಮಂತ್ರಿ ಪಟ್ಟವನ್ನ ನಾವು ನಿಮ್ಗೆ ಕೊಡ್ತೀವಿ ಅಂತ ಈಗಾಗಲೇ ಮತದಾರ ಪ್ರಭುಗಳು ಕೂಡ ಅವರಿಗಾಗಲೇ ಜೈಕಾರವನ್ನು ಕೂಡ ಹಾಕಿದ್ದಾರೆ. ಇನ್ನೊಂದು ಕಡೆ ಅವರ ಮನೆಯ ಕಾರ್ ಡ್ರೈವರ್ಗೂ ಅಂದ್ರೆ ಅವರ ಮಗನಿಗೂ ಕೂಡ ಟಿಕೆಟ್ ಅನ್ನ ಕೊಡಿಸೋದ್ರ ಮುಖಾಂತರ ಅವರನ್ನು ಕೂಡ ಗೆಲ್ಸ್ಕೊಂಡು ಬರುವಂತಹ ಜವಾಬ್ದಾರಿಯನ್ನ ವಿಜಯ್ ಅವರು ತಗೊಂಡಿರೋದ್ರಿಂದ ಅವರನ್ನ ಗೆಲ್ಲಿಸಿ ನೆನ್ನೆ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ದನ್ನ ನಾವು ಗಮನಿಸಿದ್ದೀವಿ. ಸೊ ಹಾಗಾಗಿ ವಿಜಯ್ ಅವರ ಒಳ್ಳೆಯ ಗುಣ ಹಾಗೆ ರಾಜಕೀಯದಲ್ಲಿ ಚಾಣಾಕ್ಷತನವನ್ನ ಮೆರಿತಾ ಇರುವುದನ್ನ ನೋಡಿ ಜನರು ಕೂಡ ಈಗಲೂ ಫಿದಾ ಆಗಿದ್ದಾರೆ. ಅವರ ಅಭಿಮಾನಿಗಳು ನಿಜವಾದಂತಹ ಅಭಿಮಾನಿಗಳು ಅನ್ನೋದನ್ನ ಸಾರಿ ತೋರಿಸಿದ್ದಾರೆ. ನೋಡಿ, ಅಭಿಮಾನಿಗಳು ಅಂದ್ರೆ ಸುಮ್ಮನೆ ಬಾಯಿ ಮಾತಿಗೆ ಅಭಿಮಾನಿಗಳು ಅಂತ ಹೇಳೋದಿಲ್ಲ. ನಟ ರಾಜಕಾರಣಿ ವಿಜಯ್ ಅವರನ್ನ ಇವತ್ತು ಈ ಸ್ಥಾನದಲ್ಲಿ ಡಿಎಂಕೆಯನ್ನ ಸೋಲಿಸಿ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷವನ್ನ ಇವತ್ತು ಆಕಾಶದೆತ್ತರ ಒಂದು ಎತ್ತಿ ಮೆರೆಸ್ತಾ ಇದ್ದಾರೆ ಅಂತಂದ್ರೆ ಅವರ ಅಭಿಮಾನಿಗಳಾಗಿರ್ಬೋದು, ಮತದಾರ ಪ್ರಭುಗಳಾಗಿರ್ಬೋದು, ತುಂಬ ಜೆನ್ಯೂನ್ ಇದ್ದಾರೆ.
ಸೊ ಹಾಗಾಗಿ ನಿನ್ನೆ ಗಳಿಸಿದ್ರೆ ಇಂತಹ ಅಭಿಮಾನಿಗಳನ್ನ ಗಳಿಸ್ಬೇಕಪ್ಪ ಅಂತ ನಿಜಕ್ಕೂ ಕೂಡ ವಿಜಯ್ ಅವ್ರಿಗೂ ಕೂಡ ಅನಿಸಿದೆ. ಸೊ ಹಾಗಾಗಿ ಈಗ ಗೆಲುವು ಸಂಭ್ರಮ, ಶಾಸಕರ ಜೊತೆ ಸಭೆ ಕೂಡ ಆಯಿತು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಐತಿಹಾಸಿಕ ಗೆಲುವನ್ನು ಸಾಧಿಸೋದ್ರ ಮೂಲಕ ಜನನಾಯಕನಾಗಿ ಹೊರಹೊಮ್ಮಿದ್ರು. ಜಯಬೇರಿ ಸಡಗರದಲ್ಲೇ ಟಿವಿಕೆ ಶಾಸಕರ ಜೊತೆ ಕೂಡ ವಿಜಯ್ ಸಭೆಯನ್ನು ಕೂಡ ನಡೆಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಜೋಯಲ್, ಗಮನಿಸಿದ್ವಿ ನಿನ್ನೆ ನಿಜಕ್ಕೂ ಕೂಡ ಐತಿಹಾಸಿಕ ಗೆಲುವು ಅಂತಾನೆ ಹೇಳ್ಬೋದು. ಸಿಎಂ ಕುರ್ಚಿ ಏರೋದಕ್ಕೆ ವಿಜಯ್ ಅವರು ಶತ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಗೆದ್ದಿರುವಂತಹ ಸ್ಥಾನಗಳನ್ನ ಹೊರತುಪಡಿಸಿ 10 ಸ್ಥಾನಗಳನ್ನ ಅವ್ರಿಗೆ ಈಗ ಸದ್ಯಕ್ಕೆ ಅವೈಲೇಬಲ್ ಬೇಕಾಗಿದೆ. ಹೆಂಗ್ ಮಾಡ್ತಾರೆ ಏನು ಅಂತ? ಚಂದ್ರಕಲಾ, ತಮಿಳುನಾಡಿನಲ್ಲಿ ಟಿವಿಕೆ ಇದೀಗ ದೊಡ್ಡ ಮಟ್ಟದ ವಿಜಯ ಪತಾಕೆಯನ್ನ ಹಾರಿಸಿರುವಂತದ್ದು. ವಿಜಯ್ ಈಗಾಗಲೇ ಏನು ಗೆಲುವಿನ ವಿಸಲ್ ಅನ್ನ ಬಾರಿಸಿದ್ದಾರೆ. 234 ಕ್ಷೇತ್ರಗಳ ಪೈಕಿ 108 ಸ್ಥಾನಗಳಲ್ಲಿ ಟಿವಿಕೆ ಜಯಬೇರಿಯನ್ನ ಬಾರಿಸಿರುವಂತದ್ದು. ಈಗಾಗಲೇ ಏನು ಡಿಎಂಕೆ 64 ಸ್ಥಾನಗಳು, ಹಾಗೇನೆ ಎಐಡಿಎಂಕೆ 51 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿರುವಂತದ್ದು. ಪ್ರಮುಖವಾಗಿ ಇದೀಗ ಏನು ಮ್ಯಾಜಿಕ್ ನಂಬರ್ ಅಂತ ನೋಡೋದಾದ್ರೆ, ತಮಿಳುನಾಡಿನಲ್ಲಿ ಒಂದು ಮ್ಯಾಜಿಕ್ ನಂಬರ್ ಗಮನಿಸೋದಾದ್ರೆ 118 ಆಗ್ಬೇಕಾಗುತ್ತೆ. ಸೊ ಇಲ್ಲಿ 10 ಸ್ಥಾನಗಳು ಕಡಿಮೆ ಬೀಳುತ್ತೆ. ಹೀಗಾಗಿ ಈ 10 ಸ್ಥಾನಗಳಿಗಾಗಿ ವಿಜಯ್ ಯಾರ ಮೇಲೆ ಅವಲಂಬಿತರಾಗ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಇನ್ನೊಂದು ವಿಚಾರ ಗಮನಿಸಬೇಕಾಗಿದ್ದು, ನಾನು ಸ್ವತಂತ್ರವಾಗಿಯೇ ಹೋರಾಡ್ತೀನಿ, ಸ್ವತಂತ್ರವಾಗಿಯೇ ಇಲ್ಲಿ ಪಕ್ಷವನ್ನ ಕಟ್ತೀನಿ, ಸ್ವತಂತ್ರವಾಗಿಯೇ ನಾನು ಸರ್ಕಾರವನ್ನು ಕೂಡ ರಚನೆ ಮಾಡ್ತೀನಿ ಅನ್ನುವಂಥ ಜಿದ್ದಿಗೆ ಬಿದ್ದಿದ್ರು ವಿಜಯ್ ಅವರು. ಆದ್ರೆ ಇದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಆದ್ರೂ ಕೂಡ ವಿಜಯ್ ಎಲ್ಲಾ ಒಂದು ನಿರೀಕ್ಷೆಯನ್ನ ಸುಳ್ಳು ಮಾಡಿ 100ಕ್ಕೂ ಅಧಿಕ ಸ್ಥಾನವನ್ನು ಗೆದ್ದಿರುವಂತದ್ದು ಇದು ಒಂದು ಪ್ರಚಂಡ ವಿಜಯ ಅಂತಾನೆ ಹೇಳ್ಬೋದು. ಮೊದಲ ಬಾರಿಗೆ ತನ್ನದೇ ಆದಂತ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳದೆ ಪಕ್ಷ ಸಂಘಟಿಸಿ ಈ ರೀತಿಯಾದಂತಹ ದಿಗ್ವಿಜಯ ಸಾಧಿಸಿರುವಂತದ್ದು. ಎಲ್ಲೋ ಒಂದು ಕಡೆ ವಿಜಯ್ ಕಿಂಗ್ ಆಗ್ತಾರೆ, ಕಿಂಗ್ ಮೇಕರ್ ಆಗ್ತಾರೆ. ಒಂದು 50-60 ಸೀಟ್ಗಳನ್ನ ತೆಗೆದುಕೊಂಡು ಅಥವಾ ಒಂದು 30-40 ಸೀಟ್ಗಳು ಬಂದ್ರು ಕೂಡ ತಮಿಳುನಾಡಿನ ಚುನಾವಣಾ ಫಲಿತಾಂಶವನ್ನ ಬದಲು ಮಾಡ್ತಾರೆ. ಹಾಗಾಗಿ ಅವರು ಯಾವ ಪಕ್ಷ ಜೊತೆಗೆ ಮೈತ್ರಿ ಆಗಿ ಹೋದ್ರು ಕೂಡ ಅವ್ರು ಕಿಂಗ್ ಮೇಕರ್ ಆಗ್ತಾರೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಶುರು. ಎಸ್, ಥ್ಯಾಂಕ್ ಯು. ಸಂಪರ್ಕ ಕಡಿತಗೊಂಡಿದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ವಿಜಯ್ ಅವರು ಅಂದರೆ ನೋಡಿ, ಭರ್ಜರಿಯಾಗಿ ಗೆಲುವನ್ನು ಕಂಡ ನಂತರ ಈಗಾಗಲೇ ಸಂಭ್ರಮ ಮನೆ ಮಾಡಿರುವಂಥದ್ದು. ತಮಿಳುನಾಡಿನಾದ್ಯಂತ ಈಗಾಗಲೇ ವಿಜಯ್ ಅವರನ್ನ ಮೆರವಣಿಗೆ ಮಾಡೋದ್ರ ಮುಖಾಂತರ ಅವರಿಗೆ ಹಾರ ತುರಾಯಿಗಳನ್ನು ಹಾಕಿ ಭರ್ಜರಿ ಸ್ವಾಗತವನ್ನು ಕೂಡ ಕೋರ್ತಾ ಇರುವಂಥದ್ದು. ಎನಿಹೌ, ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರ ವಿಜಯ ಪತಾಕೆ ದೊಡ್ಡ ಮಟ್ಟದಲ್ಲಿ ಕಾಣ್ಬೋದು.